ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಗುಡ್ ಮಾರ್ನಿಂಗ್. ಮುಂಜಾನೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಮುಂಜಾನೆ ಅಂದ್ರೂ ಆಲ್ಮೋಸ್ಟ್ 8:30 ಪುಣೆ 9 ಆಗೈತೆ ರೀ. ಎಲ್ಲರೂ ಹೋಗ್ಯಾರ. ಈಗ ನಾ ಚಹಾ ಕುಡಿಯತ್ತೀನಿ ರೀ. ದೇವ್ರ ಪೂಜೆನ ಆಗೈತೆ ರೀ. ಬಾಕಿದೆಲ್ಲ ಒಂಚೂರು ಕೆಲಸ ಐತ್ರಿ. ಇನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಫಸ್ಟ್ ಚಹಾ ಕುಡ್ದು ಆಮೇಲೆ ಉಳ್ಕಾದ ಕೆಲಸಕ್ಕೆ ಹತ್ತು. ಇಲ್ಲೇನಿಲ್ರಿ, ಬಾಕಿದೆಲ್ಲ ಕೆಲಸ ಮುಗಿಸ್ಕೊಂಡಿನ್ರಿ. ಇವತ್ತಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೇನಿಲ್ರಿ. ಮೆಹಂದಿನಿಲ್ರಿ, ನೈಟ್ ಕಲ್ಸಿಡೋದು ನಾ ಮರ್ತೀನಿ. ಹಂಗಾಗಿನಿಲ್ರಿ, ಈಗ ಡೇ ಕಲ್ಸಿಡತ್ತೀನಿ ರೀ. ಹೇರ್ ಕಲರ್ ಮಾಡ್ಕೋಕಿದ್ದೀನಿ ರೀ. ಹಿಂಗಾಗಿ ನಮ್ಮದೇನಿಲ್ರಿ, ಯಾವಾಗ ನೆನಪಾಕತಿಲ್ಲೋ ಅವಾಗ ನಾವು ಧ್ಯಾನೋದಯ ಆಕತ್ತಂದಾಗ ಹಿಂಗೆ ಈ ರೀತಿ ಆಕೈತೆ ನೋಡಿರಿ. ಇದನ್ನು ಕಲಿಸಿಡ್ಬೇಕಂತ ಅಂದೀನಿ ರೀ, ಆದ್ರೇನಿಲ್ಲ ಆಗಲಿಲ್ಲ ರೀ ನನ್ನ ಕಡೆದ. ನಾನು ಮರ್ತೀನಿ. ಹಿಂಗಾಗಿ ಇದು ಚಹಾ ಪುಡಿ ಅಂದ್ರೆ ಕಾಫಿ ಮತ್ತು ಚಹಾ ಪುಡಿ ಡಿಕಾಕ್ಷನ್ ಮಾಡಿ ಆಮೇಲೆ ಮೆಹಂದಿ ಕಲ್ಸಾತೀನಿ ರೀ. ನಾ ಅದ್ರೊಳಗೆ ಬೀಟ್ ಜ್ಯೂಸನ್ನು ಹಾಕೀನಿ ರೀ. ಇವತ್ತಿತ್ತು ರೀ ನಮ್ಮದು ಆ್ಯನಿವರ್ಸರಿ. ನಾನು ಇದೆಲ್ಲ ಸ್ಪೆಷಲ್ ಡೇ ಸಲುವಾಗಿ ನೋಡಿ ತಯಾರಿ ರೀ. ನೀವು ಅನ್ಬೋದು ಹಿಂಗ್ಯಾಕೆ ಅವಸರ್ಲಿ ಅಂತಂದು. ಅದ್ರನ್ನಿಲ್ಲ, ನಾನು ಇನ್ನು ನೈಟ್ ನನಗೆ ನೆನಪಾಗಲಿಲ್ಲ ರೀ. ಅದ್ರ ಮರ್ತೀನಿ ರೀ. ನಾ ಹಾಗಾಗಿ ಇದನ್ನು ಮಾಡೀನಿ ರೀ. ಇವತ್ತು ನಿಲ್ರಿ ನಮ್ಮ ಅಂದ್ರೆ ಈ ವಿಡಿಯೋ ಆಲ್ಮೋಸ್ಟ್ ಆಗೈತೆ ರೀ. ಇವತ್ತು ನಾ ಪೋಸ್ಟ್ ಮಾಡತ್ತೀನಿ ರೀ ನಿಮ್ಮ ಜೊತೆ. 17 ವರ್ಷ ಕಂಪ್ಲೀಟ್ ಆಗಿ 18ನೇ ವರ್ಷದ ಕಾಲಿಟ್ಟಿರಿ. 18ನೇ ವರ್ಷಕ್ಕೆ ಅನ್ಬೋದು. 2009 ನಮ್ಮದು ಮದುವೆ ಆಗಿತ್ತು ರೀ. ಆಮೇಲೆ ಏನಿಲ್ಲ ರೀ, ಹೆಂಗೆ ದಿನಗಳು ಹೋದು ಏನೂ ಗೊತ್ತೂ ಆಗಲಿಲ್ಲ ರೀ. ಆ ರೀತಿ ಫಾಸ್ಟ್ ಹೋಗ್ಯಾವತ್ತು ಅನ್ಬೋದು. ಅದ್ರೊಳಗೆ ಈಗ ಇತ್ತಿತ್ತಾಗಂತೂ ಹೆಂಗೆ ದಿನಗಳು ಹೊಂಟಾವ ಅನ್ನೋದು ಗೊತ್ತಾಗೈತೆ ರೀ. ಹಂಗೆ ಆಗೈತಿ. ಮೊದಲದು ಎಲ್ಲ ಆಗೈತೆ ರೀ ಕಷ್ಟದು. ಇಲ್ಲ ಅನ್ನಂಗಿಲ್ಲ, ಆದ್ರೇನಿಲ್ಲ ಅಂದರೂ ಬೆಟರ್ ಐತ್ರಿ. ಈಗ ನಮ್ಕಿಂತ ಕೆಳಗಿನವ್ರು ನೋಡ್ಬೇಕಾದ್ರೆ ನಮ್ಕಿ ಮ್ಯಾಗಿನವ್ರು ನೋಡಿ ನಾವು ಖುಷಿ ಪಡಬಾರತ್ತೆ. ಹಿಂಗೆ ಯಾವಾಗಲೂ ನಮ್ಮ ಅಜ್ಜಿ ಆಮೇಲೆ ನಾವು ಒಮ್ಮೆ ಹೇಳ್ತಿದ್ರೆ ಹಿಂಗಾಗೇನಿಲ್ಲ ರೀ. ನಮ್ಕಿ ಕೆಳಗಿನವ್ರು ನೋಡಿ ನಾವು ಖುಷಿ ಪಡ್ಬೇಕು. ನಮ್ಮ ಜೀವನ ಎಷ್ಟೋ ಚಲೋ ಐತಲ್ಲಪ್ಪ ಅಂತಂದು ಹಿಂಗಾಗೇನಿಲ್ಲ ರೀ. ಈ ಲೈಫ್ ಅಂತೂ ನಿಜವಾಗ್ಲೂ ಚಲೋ ಐತೆ ರೀ. ಆಮೇಲೆ ನೆಮ್ಮದಿಯಿಂದನೂ ಐತೈತೆ ಅನ್ಬೋದು. ನಮಗೆ ಏನಂತಾರಲ್ಲ ರೀ, ಒಂದು 4 ರೂಪಾಯಿ ಕಮ್ಮಿ ದುಡಿದ್ರೂ ಪರವಾಗಿಲ್ಲ, ಅದರಲ್ಲಿ ನೆಮ್ಮದಿ ಇರ್ಬೇಕಂತಾರಲ್ಲ, ಹಂಗೇನಿಲ್ಲ ರೀ. ನಮಗೆಲ್ಲ ರೀತಿಯಿಂದ ಈ ದಿನಗಳಲ್ಲಿ ನೆಮ್ಮದಿ ಆಗ್ಯದಾವ ರೀ. ಮೊದಲೆಲ್ಲ ಸ್ಟಾರ್ಟಿಂಗ್ ಭಾಳ ಸ್ಟ್ರಗಲ್ ಆಗೈತೆ ರೀ. ಆದ್ರೂ ನಿಲ್ರಿ, ಈಗ ಮಾತ್ರ ಏನಿಲ್ಲ ರೀ, ದೇವ್ರ ಆಶೀರ್ವಾದ ಅನ್ಬೋದು. ಆಮೇಲೆ ಹಿರಿಯರ್ದು ಅನ್ಬೋದು. ಹಂಗೇನಿಲ್ಲ ರೀ, ನಾವೆಲ್ಲ ಆರಾಮದೀವಿ. ಆಮೇಲೆ ಸಮಾಧಾನಲೆ ಅದೀವಿ ಅಂತ ಅನ್ಕೋಬೋದು. ಇದೇನಿಲ್ಲ ಐತಿ ಇಲ್ರಿ, ನಾನು ನೀರಡಿಕೆ ಆದಾಗ ಬಾವಿ ತಕ್ಕೋತನಂದಾಗ ಇದೇನಿಲ್ಲ ರೀ. ಎಷ್ಟು ದಿನ ಆತು ಇವ್ರು ನನಗೆ ಹೇಳತ್ತೀರಿ ಇದ್ರದ್ದು ಆ್ಯನಿವರ್ಸರಿ ಸಂಬಂಧನ ತಂದು ಕೊಟ್ಟಾರ ಅಂದ್ಬಿಟ್ಟು ಇದು ರೆಡಿ ಮಾಡ್ಕೊ, ಪಿಕೋ ಫಾಲ್ ಮಾಡ್ಕೊ, ಆಮೇಲೆ ಬ್ಲೌಸ್ ರೆಡಿ ಮಾಡ್ಕೊ ಅಂತಂದು. ಆದರೆ ನನಗೆ ಆಗೋಲ್ಲಾಗಿತ್ತು ನೋಡಿರಿ. ಆಗೋಲ್ಲ ಅಂದ್ರೆ ಏನು ರೀ, ನಮ್ಮ ಮತ್ತೊಬ್ಬರದ್ದು ಕಸ್ಟಮರ್ದು ಹೊಲಿದು ಕೊಡತ್ತೀನಿ. ಅದು ನಂದು ನನಗೆ ಆಗೋಲ್ಲಾಗಿತ್ತು. ಈ ರೀತಿ ಆಗಿತ್ತು ರೀ. ನೀರಡಿಕೆ ಆಗೋಣ ಬಾವಿ ತೆಗೆದು ಹಾಕತ್ತಿ ನಂದಿದ್ದೀನ. ಹೀಗಾಗಿ ಇದು ಪಿಕೋ ಫಾಲ್ ಮಾಡಿಟ್ಟೆ ಅದನ್ನ ಕೈ ಹೊಲಿಗೆ ಹಾಕೊಳಗಿನ ಅದನ್ನ ಕಂಪ್ಲೀಟ್ ಮಾಡಿ ಈಗ ಬ್ಲೌಸ್ ಹೊಲಿಯಾಕೆ ಕೂತೇನೆ ನೋಡಿರಿ. ಹೊಲಿಯಾಕೆ ಕೂತ್ರಂತೂ ಏನು ಭಾಳ ಹೊತ್ತನ ಆಗಂಗಿಲ್ಲ. ಯಾವುದೇ ಕೆಲಸ ಆಗಲಿ ನೋಡಿರಿ, ಮಾಡಾಕೆ ಕೂತ್ರೆ ಭಾಳ ಹೊತ್ತನ ಆಗಂಗಿಲ್ಲ. ಆದ್ರೆ ಮಾಡೋದೈತೆ ತಂದೇನಿಲ್ಲ ರೀ. ಮುಂದೆ ಹಾಕೋದಾಕತಿ. ಈಗ ಮನಸ್ಸು ಮೇಲೆ ತೊಗೊಂಡು ಮಾಡ್ತಂದ್ರೆ ನೋಡಿರಿ ಆಗ ಆಕತ್ರಿ. ಮನಸ್ಸಿಲ್ದ ಕೆಲಸ ಮಾಡ್ತಂದ್ರೆ 2 ತಾಸು ಆಕತ್ರಿ. ಅದು ಮನಸ್ಸು ಕೊಟ್ಟು ಮಾಡೋದು ಕೆಲಸ ಏನಿಲ್ಲ ರೀ, 1 ತಾಸನೇ ಆಕತ್ತೆ ಅನ್ಬೋದು. ಈ ರೀತಿ ಆಗಿತ್ತು ನಂದು ರೀ. ಆಮೇಲೆ ಏನಿಲ್ಲ ರೀ, ಇವತ್ತು ನಿಜವಾಗ್ಲೂ ಅಂದ್ರೆ ಭಾಳ ಖುಷಿ ಆಯ್ತು ರೀ. ಯಾಕಂದ್ರೆ ನಮ್ಮ ಆಲ್ಮೋಸ್ಟ್ ಕೆಲಸಗಳೆಲ್ಲ ಇವತ್ತು ಭಾಳ ಫಾಸ್ಟ್ ಅಂದರೆ ಎಷ್ಟೋ ದಿನದ್ದು ಕೆಲಸ ನಿಂತಿದ್ದು ಅವು ಎಲ್ಲ ಇವತ್ತು ಆಗ್ಯಾವತ್ತು ಅನ್ಬೋದು. ಹಂಗಾಗಿತ್ತು ರೀ. ಆಮೇಲೆ ಖುಷಿ ಆಯ್ತು ರೀ. ಇವತ್ತಿನ ದಿನ ನಿಜವಾಗ್ಲೂ ಖುಷಿಯಾಗೇ ಹೋಯ್ತು. ಎಷ್ಟು ಹೇಳಿದಷ್ಟು ಕಮ್ಮಿ ಐತ್ರಿ. ಆಮೇಲೆ ಈ ನಂದು ಜರ್ನಿನೂ ಎಷ್ಟು ಹೇಳಿದಷ್ಟು ಕಮ್ಮಿ ಐತ್ರಿ 17 ವರ್ಷದ. ಯಾಕಂದ್ರೆ ಇದ್ರೊಳಗೆ ಭಾಳ ಅಂದ್ರೆ ಹಿಂಗೆ ಖುಷಿನೂ ಐತ್ರಿ, ಆಮೇಲೆ ದುಃಖ ಐತೈತೆ ಅನ್ಬೋದು. ಹಿಂಗೆ ಐತ್ರಿ ಜರ್ನಿ. ಎಷ್ಟು ಹೇಳಿದಷ್ಟು ಕಮ್ಮಿ ಐತಿ. ಒಂದು ಮಾತ್ರ ಪ್ರೌಡ್ಲಿ ನಾ ಹೇಳ್ಕೊತೇನೆ. ಆಮೇಲೆ ಹೆಮ್ಮೆನೂ ಅನಿಸುತ್ತೆ ನಮ್ಮ ಮನೆಯವ್ರ ಬಗ್ಗೆ ರೀ. ಯಾಕಂದ್ರೆ ನಾ ಏನೋ ಕೆಲಸ ಮಾಡಬೇಕಾದ್ರೂ ನನಗೆ ಆಲ್ವೇಸ್ ಸಪೋರ್ಟಿವ್ ಆಗಿ ನಿಂತದಂದ್ರೆ ನನ್ನ ಹಸ್ಬೆಂಡ್ ಅಂತಂದು ಹೇಳ್ಬೋದು. ಯಾಕಂದ್ರೆ ನಾನು ಈ ಟೈಲ್ರಿಂಗ್ ಕೆಲಸದೂ ಹಂಗಾಗೈತೆ ರೀ. ನನಗೆ ಯಾರೂ ಸಪೋರ್ಟ್ ಇಲ್ಲದಾಗ ನನ್ನ ಹಸ್ಬೆಂಡನ ಸಪೋರ್ಟ್ ಇದ್ದರು. ಮಷಿನ್ ತರುವಾಗೂ ನನಗೆ ಹಂಗಾಗಿತ್ತು ರೀ. ಯಾಕಂದ್ರೆ ನನಗೆ ಏನಂದ್ರೆ ರೀ, ನಾ ಕ್ಲಾಸಸ್ ಮಾಡುವಾಗೂ ಹಂಗಾಗಿತ್ತು ನನಗೆ ರೀ. ಎಲ್ಲರೂ ಅಂದ್ರೆ ಬಾಕಿ ಎಲ್ಲರೂ ಅಂದರು ನೋಡಿ, ಬ್ಯಾಡಪ್ಪ ಎದಕ್ಕೆ ಬೇಕಾಗೈತಿ, ಎಲ್ಲರೂ ನಿನ್ನ ಕಡೆ ಏನು ಆಗ್ತೈತಿ ಅಂತಂದು ಹಿಂಗಾಗಿತ್ತು ರೀ. ಆದ್ರೇನಿಲ್ಲ ರೀ, ನನ್ನ ಮೇಲೆ ವಿಶ್ವಾಸ ಇಟ್ಟೇನಿಲ್ಲ ರೀ. ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿರಿ. ಆಮೇಲೆ ಈಗ ಅನಿಸ್ತತೆ ಎಲ್ಲರಿಗೂ ರೀ, ಅಂದ್ರೆ ಏನು ಬಟ್ಟೆ ಹೊಲಿತಾಳೆ, ದುಡ್ಡು ಬರ್ತೈತಿ ಈಗೀಗ ಏನಾಯ್ತಂದು. ಅದ್ರ ಹಿಂದೆ ತ್ರಾಸೂ ಐತ್ರಿ. ಅಷ್ಟು ನೋಡ್ಬೇಕು ರೀ. ಎಷ್ಟು ತ್ರಾಸ ಆಕತ್ತೆ ನಮಗೆ ಗೊತ್ತು ರೀ. ಕಣ್ಣು ಇತ್ನಾಕತ್ತೆ, ಆಮೇಲೆ
ಬೆನ್ನು ನೋವು ಸ್ಟಾರ್ಟ್ ಆಕತ್ತೆ ರೀ. ಕಣ್ಣು ಒಮ್ಮೊಮ್ಮೆ ಸರ್ತಿ ಕಣ್ಣು ತ್ರಾಸಾಗಿಂದ ಕಣ್ಣು ಇರೋದು ಇದ್ನಾಕಾರ ಅಂದ್ರೆ ಕಣ್ಣು ಚುಚ್ಚೋದು ರೀ, ಹಿಂಗೆ ಆಕತ್ತೆ. ಆಮೇಲೆ ಈಗೆಲ್ಲರಿಗೆ ದುಡ್ಡು ಕಾಣಿಸುತ್ತೆ, ಆದ್ರೇನು ರಾತ್ರಿ ಹಿಂದಿನ ತ್ರಾಸು ಯಾರಿಗೂ ಕಾಣಿಸಂಗಿಲ್ಲ, ಈ ರೀತಿ ಆಕತ್ತೆ. ಆಮೇಲೆ ಇವತ್ತಿನಕಿಂತನೂ ಅವತ್ತು ಏನಿಲ್ಲ ರೀ, ಅಂದ್ರೆ ಕಲಿಬೇಕಾರೆ ಕ್ಲಾಸ್ ಮಾಡ್ಬೇಕಾರೆ ನನಗೆ ಅಂದ್ರೆ ಭಾಳ ತ್ರಾಸಾಗೈತೆ ರೀ. ಈಗೂ ನೆನೆಸ್ಕೊಂಡ್ರೂ ನನಗೊಂದು ರೀತಿ ದುಃಖ ಆಕತ್ತೆ ರೀ. ಯಾಕಂದ್ರೆ ಅಷ್ಟು ತ್ರಾಸಾಗಿತ್ತು ನನಗೆ. ಅಷ್ಟರೊಳಗೂ ನಾ ಛಲ ಬಿಟ್ಟಿಲ್ಲ ಮಾತ್ರ ರೀ. ಯಾಕಂದ್ರೆ ನಾ ಕಲಿಬೇಕಾಗ ಅನ್ನೋದು ನನಗೆ ತಲೆಯಾಗಿತ್ತು. ಮನುಷ್ಯಾಗ ಹಂಗೆ ಅಲ್ರಿ, ಸಾಧನೆ ಮಾಡಬೇಕು ಅನ್ನೋದು ತಲೆಯಾಗಿತ್ತು ಅಂದ್ರೆ ಅವು ಎಷ್ಟು ಕಷ್ಟಗಳು ಬಂದ್ರೂ ಏನಿಲ್ಲ ರೀ, ಏನೂ ಅನ್ಸಂಗಿಲ್ಲ ತಂದು. ಹಂಗೆ ಈಗ ನನಗೆ ಅನಿಸಿದ್ರೆ ಅದು ಅಷ್ಟೆಲ್ಲ ತ್ರಾಸು ಬರ್ತಲ್ಲ ಆವಾಗ ತಂದು. ಆದರೂ ಈಗ ನೆನಪು ಮಾಡ್ಕೊಂಡ್ರು ನನಗೊಂದು ರೀತಿ ಖುಷಿನೂ ಆಕತ್ರಿ, ಆಮೇಲೆ ದುಃಖ ಆಕತಿ. ಆದರೂ ಏನಿಲ್ಲ ರೀ, ಒಂದು ಹೇಳ್ಬೇಕಾದ್ರೆ ಕಲ್ತಿನ ಅದು ಒಂದು ರೀತಿ ನನಗೆ ಅಂದರೆ ಈಗಿನ ಇದ್ರು ನನಗೆ ಚಲೋನ ಆಗೈತೆ ರೀ. ಯಾಕಂದ್ರೆ ನನಗೆ ಯಾರ ಕಡೆ ಕೈ ಚಾಚಕ್ಕೂ ಹತ್ತಂಗಿಲ್ಲ. ಆಮೇಲೆ ಏನಿಲ್ಲ ರೀ, ನಂದು ಸ್ವಂತ ದುಡಿಮೆ ಅಂತಂದು ಐತೆ ಅಂತಂದು ನನಗೂ ಹೆಮ್ಮೆ ಐತೆ ರೀ. ಇವರೇನು ನಮ್ಮಲ್ಲಿ ಕಮ್ಮಿ ಏನು ಮಾಡಂಗಿಲ್ಲ ನಮ್ಮ ಮನೆಯವ್ರು. ಆದ್ರೇನಿಲ್ಲ ರೀ, ನಂದು ಅನ್ನೋದನ್ನು ಐತ್ರಲ್ಲ, ಅದು ನನಗೆ ಭಾಳ ಖುಷಿ ಅನ್ಸತ್ತೆ ರೀ. ಸಾಯಂಕಾಲ ಆಗೈತೆ ರೀ, ಸ್ವೀಟ್ ಅದು ಎಲ್ಲ ತಯಾರಾಗೈತೆ ರೀ. ಈಗ ನಾ ಈ ರೀತಿ ತಯಾರಾಗೈತೆ ನೋಡಿರಿ. ಹೆಂಗೆ ಅನ್ಸೈತೆ ಅನ್ನೋದು ಹೇಳ್ರಿ. ಸಾಡಿ ಆಮೇಲೆ ಬ್ಲೌಸ್ನು ಇದ್ನಾಗೈತೆ ರೀ. ಯಾರೆಲ್ಲ ಟೇಲರ್ ಅದಿರಲ್ಲ ಹಿಂಗೆ ಆಕತ್ತೆ ನಿಮ್ಮದು ಅಂತಂದು ಕಮೆಂಟ್ ಮಾಡಿ ನನಗೆ ರೀ. ಸಾಯಂಕಾಲ ಹುಡುಗರು ಬಂದಿದ್ದು ರೀ. ಆಮೇಲೆ ಏನಿಲ್ಲ ಕೇಕ್ ಕಟ್ ಮಾಡೋದು ನಂಬಿಕೆ ಹೆಚ್ಚು ಅವರಿಗೆ ಇದನ್ನೈತೆ ರೀ, ಹೌಸ್ ಇತ್ತು ರೀ. ಹಿಂಗಾಗಿ ಏನಿಲ್ಲ ರೀ, ನೋಡ್ಬೋದಿಲ್ಲ ನಿಜವಾಗ್ಲೂ ಒಮ್ಮೆ ಅನಿಸಿದ್ರೆ 17 ವರ್ಷ ಮುಗಿದ್ವಲ್ಲಪ್ಪ ಅಂತಂದು ಹಿಂಗೆ ಅನಿಸುತ್ತೆ ರೀ. ನಮ್ಮದು 17 ವರ್ಷ ಮುಗಿದು 18ನೇ ವರ್ಷ ಸ್ಟಾರ್ಟ್ ಆದ್ರಿ. ಈ ರೀತಿ ಸೆಲೆಬ್ರೇಷನ್ ಆಯ್ತು ರೀ. ನೋಡ್ಬೋದು ನೀವು, ಈ ರೀತಿ ಸೆಲೆಬ್ರೇಷನ್ ಸಿಂಪಲ್ಲಾಗಿ ಸ್ವೀಟ್ ಆ್ಯಂಡ್ ಸಿಂಪಲ್ ಅಂತಂತಾರಲ್ಲ ಹಂಗೆ ಆತ್ರಿ. ಈ ಸರ್ತಿ ಏನು ಹೊರಗೆ ಹೋಗಿಲ್ಲ ರೀ ನಾವು ಊಟಕ್ಕೆ, ಅದು ಎಲ್ಲ ಏನು ರೀ, ಇಲ್ಲೇ ಮನ್ಯಾಗ ಸ್ವೀಟ್ ಮಾಡಿನೇ. ಹೆಂಗಿದ್ರು ಹೊಸ ಕಡೆ ಇತ್ತು, ಅದ್ರದ್ದು ಓಪ್ನಿಂಗ್ ಆಯ್ತು, ಸ್ವೀಟ್ ಮಾಡಿ ಅಂತಂದೇನಿಲ್ಲ ರೀ. ಹೀಗಾಗಿ ಇಲ್ಲೇ ಇದು ಮಾಡ್ಕೊಂಡು ಇನ್ನು ಮತ್ತೊಂದು ದಿನ ಯಾವಾಗಲೂ ಹೋಗಕ್ಕೆ ಬರ್ತಂದು ಹೋಗೇ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹೊಸವಾಗಿ ಯಾರೆಲ್ಲ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆಮೇಲೆ ಇವತ್ತಿನ ದಿನ ಈ ರೀತಿ ಹೋಯ್ತು ನೋಡ್ರಿ, ಈ ರೀತಿ ಸೆಲೆಬ್ರೇಷನ್ ಆಯ್ತು. ಸೊ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಾರ್ದ ಮಾಡಿರಿ. ಬಾಯ್ ಬಾಯ್.